ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ವೇಮನ್ಸ್ ವರ್ಡ್. ಈ ದಿನ ನಾವು ಹೋಗ್ತಾ ಇದ್ದೇವೆ ನಮ್ಮ ಮನೆ ದೇವರ ಸನ್ನಿಧಾನಕ್ಕೆ, ಶ್ರೀ ರೇವಣಸಿದ್ದೇಶ್ವರ ಬೆಟ್ಟಕ್ಕೆ. SRS ಹಿಲ್ ಅಂತಾನೆ ಫೇಮಸ್. ಇದು ರಾಮನಗರದ ಅವೇರಹಳ್ಳಿಯಲ್ಲಿ ಲೊಕೇಟ್ ಆಗಿದೆ. ಬೆಂಗಳೂರಿನಿಂದ ಸುಮಾರು 60 ಕಿಲೋಮೀಟರ್ ಹಾಗೂ ರಾಮನಗರದಿಂದ ಜಸ್ಟ್ 15 ಕಿಲೋಮೀಟರ್ಸ್ ಆಗುತ್ತೆ. ಇಲ್ಲಿ ಯಾವುದೇ ರೀತಿಯ ಎಂಟ್ರೆನ್ಸ್ ಟಿಕೆಟ್ಸ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಜಸ್ಟ್ ಪಾರ್ಕಿಂಗ್ ಚಾರ್ಜ್ ತಗೋತಾರಷ್ಟೇ. ಮತ್ತು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ದರ್ಶನದ ವ್ಯವಸ್ಥೆ ಇರುತ್ತೆ. ಮೊದಲನೇದಾಗಿ ಶ್ರೀ ರೇಣುಕಾಂಬ ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಇಲ್ಲಿ ರೇಣುಕಾಂಬ ಅಮ್ಮನವರು ಹೇಗೆ ನಿಲ್ಲಿಸಿದ್ರು ಅನ್ನೋದಕ್ಕೆ ಒಂದು ಸಣ್ಣ ಕಥೆ ಇದೆ. ಅದೇನೆಂದರೆ, ರೇಣುಕಾಚಾರ್ಯರು ಲೋಕ ಸಂಚಾರ ಮಾಡ್ತಾ ಇರ್ತಾರಂತೆ. ಅವರ ಒಂದು ಅವಧಿ ಬಂದು 1400 ವರ್ಷಗಳು. ಹೀಗೆ ಅವರು ಲೋಕ ಸಂಚಾರ ಮಾಡಬೇಕಾದ್ರೆ ಅವರಿಗೆ ಮಾಯಾದೇವಿ ಅನ್ನೋರು ಸಿಕ್ಕಿ ತಮಗೆ ಮಕ್ಕಳಿಲ್ಲದೆ ಇರೋ ವಿಚಾರ ತಿಳಿಸಿದಾಗ ಅವರು ಒಂದು ವರನ ಕೊಡ್ತಾರಂತೆ. ಒಂದು ವರಪ್ರಸಾದದಿಂದ ಜನಿಸಿದಂತಹ ಮಗುವೆ ಶ್ರೀ ರೇಣುಕಾಂಬ ಅಮ್ಮನವರು. ಅವರು ಇಲ್ಲಿ ಹೇಗೆ ನಿಲ್ಲಿಸಿದ್ರು ಅಂದರೆ, ರೇಣುಕಾಚಾರ್ಯರು ಈ ಬೆಟ್ಟಕ್ಕೆ ಗೌಪ್ಯವಾಗಿ ತಪಸ್ಸನ್ನ ಮಾಡೋಕ್ಕೆ ಹೋಗುವಾಗ ಇವರು ಸಿಕ್ಕಿ ನಾನು ಕೂಡ ಬರ್ತೀನಿ ಅಂತ ಹೇಳಿ ಹಠ ಮಾಡ್ತಾರಂತೆ. ಆಗ ನೀನು ಇಲ್ಲೇ ಇರು, ನಾನು ಮೇಲ್ಗಡೆ ಹೋಗಿ ತಪಸ್ ಮಾಡಿ ಬರ್ತೀನಿ ಅಂತ ಹೇಳಿ ಇಲ್ಲಿ ಕೂರಿಸಿ ಹೋಗ್ತಾರಂತೆ. ಆಗಿಂದನೂ ಅವರು ಬರ್ತಾರೆ ಅಂತಾನೆ ಕಾಯ್ಕೊಂಡು ಇಲ್ಲೇ ಅವ್ರಿಗಾಗಿ ಮುಖ ಮಾಡಿ ಕೂತಿದ್ದಾರೆ ಅನ್ನೋ ಒಂದು ಮಾತು ವಾಡಿಕೆಯಲ್ಲಿದೆ. ಇನ್ನು ನೀವೇನಾದರೂ ನಿಮ್ಮ ಓನ್ ವೆಹಿಕಲಲ್ಲಿ ಬಂದಿದ್ದರೆ ಸೀದಾ ಭೀಮೇಶ್ವರ ಟೆಂಪಲ್ವರೆಗೂ ಹೋಗ್ಬೋದು. ಅಲ್ಲೇ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ಇನ್ನು ನಡ್ಕೊಂಬರೋರು ಕೆಳಗಡೆಯಿಂದನೇ ಇಲ್ಲೇನು ಕಾಣುತ್ತೆ ಮೆಟ್ಲು ವ್ಯವಸ್ಥೆ ಇರುತ್ತೆ, ಅದ್ರ ಮೇಲೆ ಬರ್ಬೋದು. 6 ವರ್ಷದಿಂದನೂ ನಾನು ಈ ಟೆಂಪಲ್ಗೆ ಬರ್ತಾನೆ ಇದ್ದೀನಿ. ಆಗ್ಲಿಂದ ಕೂಡ ಇಲ್ಲಿ ಲಿಫ್ಟ್ ಆಗುತ್ತೆ ಅಂತ ಹೇಳ್ತಾನೆ ಇದ್ದಾರೆ. ಇನ್ನೂ ಕೂಡ ಆಗಿಲ್ಲ. ಅದು ಆದಷ್ಟು ಬೇಗ ಆದರೆ ಒಳ್ಳೆಯದು. ಯಾಕೆಂದರೆ ಅಂಗವಿಕಲರಿಗೆ ಮತ್ತು ವೃದ್ಧರಿಗೆ ಎಲ್ಲ ಹೋಗ್ಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾರಿಗೆ ಬೆಟ್ಟ ಹತ್ಲಿಕ್ಕೆ ಆಗೋದಿಲ್ವೋ ಅವರು ಈ ಒಂದು ಲಿಫ್ಟ್ ಮೂಲಕ ಬರ್ಬೋದು. ಅದು ಆದಷ್ಟು ಬೇಗ ಆದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ತುಂಬಾ ಮಂಗಗಳ ಕಾಟ ಜಾಸ್ತಿ. ಏನಾದರೂ ತೊಗೊಂಡೋಗೋರು ಬ್ಯಾಗ್ನ ಪೂಜೆ ಸಾಮಾನಾಗಿರ್ಬೋದು ಅಥವಾ ಸ್ನ್ಯಾಕ್ಸ್ ಅಂತ ಏನಾದರೂ ತೊಗೊಂಡೋದ್ರೆ ಅವು ತೊಗೊಂಡೋಗ್ಲಿಕ್ಕೆ ಬಿಡೋದಿಲ್ಲ. ಅಷ್ಟು ಕೋತಿ ಕಾಟ ಜಾಸ್ತಿ ಇರುತ್ತೆ ಇಲ್ಲಿ. ಆದಷ್ಟು ಹುಷಾರಾಗಿ ತೊಗೊಂಡೋಗಿ. ಪ್ರಕೃತಿ ಪ್ರಿಯರಿಗಂತೂ ಈ ಒಂದು ಜಾಗ ಹೇಳು ಮಾಡಿಸಿದಾಗಿದೆ. ಹೋಗ್ತಾನೆ ಈ ಒಂದು ಬ್ಯೂಟಿಫುಲ್ ಆದ ಸೀನ್ರಿನ ಕಣ್ಣು ತುಂಬ್ಕೋಬೋದು. ಸುತ್ತಮುತ್ತಲ ಎಲ್ಲಿಗೆ ಬೇಕಾದರೂ ಕಣ್ಣಾಡಿಸಿ ಬರೀ ಗ್ರೀನರಿನೇ ಕಾಣಿಸುತ್ತೆ. ಟ್ರೆಕ್ಕಿಂಗ್ ಮಾಡೋರ್ಗಂತೂ ಇದೊಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಇನ್ನೊಂದು ವಿಶೇಷತೆ ಏನಂದರೆ, ಬೆಟ್ಟದ ತುದಿವರೆಗೂ ಮೇಲ್ಛಾವಣಿ ವ್ಯವಸ್ಥೆ ಮಾಡಿದ್ದಾರೆ. ನೀವು ತಿರುಪತಿಯಲ್ಲಿ ಹೋಗಿದ್ರೆ ನೋಡ್ಬೋದು ಯಾವ ರೀತಿ ಮೇಲ್ಛಾವಣಿ ವ್ಯವಸ್ಥೆ ಮಾಡಿದಾರೋ ಅದೇ ರೀತಿ ಇಲ್ಲೂ ಕೂಡ ಮಾಡಿದ್ದಾರೆ. ಹಾಗಾಗಿ ಎಷ್ಟೇ ಬಿಸಿಲಿದ್ರೂ ಕೂಡ ಆಯಾಸ ಅನಿಸೋದಿಲ್ಲ. ಬಿಸಿಲು ಮಳೆ ಬಂದರೂ ಕೂಡ ಈ ಒಂದು ಬೆಟ್ಟನ ಪ್ರತಿಯೊಬ್ಬರು ಕೂಡ ಹತ್ಬೋದು. ಈ ಒಂದು ಬೆಟ್ಟನ ಪ್ರತಿಯೊಬ್ಬರು ಕೂಡ ಹತ್ಬೋದು. ಮೆಟ್ಟಿಲುಗಳ ವ್ಯವಸ್ಥೆ ಇದೆ. ಆದರೆ ಇಲ್ಲಿ ಸ್ವಲ್ಪ ಯಾರಿಗೆ ಮಂಡಿ ನೋವು, ವಯಸ್ಸಾಗಿರೋರಿಗೆ, ವೃದ್ಧರಿಗೆ ಸ್ವಲ್ಪ ಇಲ್ಲಿ ಈ ಜಾಗದಲ್ಲಿ ಕಷ್ಟ ಆಗುತ್ತೆ ಹತ್ತಲಿಕ್ಕೆ. ಇನ್ನು ಎಲ್ಲರೂ ಕೂಡ ಹತ್ಬೋದು. ಅಷ್ಟು ಚೆನ್ನಾಗಿ ಮೆಟ್ಲುಗಳ ಕೆತ್ತನೆ ಇಲ್ಲಿ ಮಾಡಿದ್ದಾರೆ. ಈ ಬೆಟ್ಟದ ಮೇಲಿಂದ ಒಂದು ರೆಸಾರ್ಟ್ ಕಾಣುತ್ತೆ. ನೋಡೋಣ, ಸಾಧ್ಯವಾದರೆ ತೋರಿಸ್ತೀನಿ. ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರೂ ಕೂಡ ವಾಲಿಬಾಲ್ ಏನೋ ಆಡ್ತಿದ್ದಾರೆ. ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ.
ಬೆಟ್ಟದ ತುದಿ ಹೋಗಿ ತಲುಪಿದ್ರೆ ನೀವು ಬೆಟ್ಟದ ತುದಿಲಿ ನಿಂತ್ಕೊಂಡು 360 ಡಿಗ್ರಿ ಟರ್ನ್ ಮಾಡಿ ನೋಡಿದ್ರೂ ಕೂಡ ಬರೀ ಬೆಟ್ಟ ಗುಡ್ಡಗಳೇ, ಹಸಿರು, ನೀರು, ಬರೀ ಅದೇ ಕಾಣುತ್ತೆ. ಪ್ರಕೃತಿ ಪ್ರಿಯರಿಗಂತೂ ಏನಂತಾರೆ ಅದನ್ನು ವರ್ಣನೆ ಮಾಡೋದಕ್ಕಾಗಲ್ಲ, ಅಷ್ಟು ಚೆನ್ನಾಗಿದೆ ಪ್ಲೇಸು. ತುಂಬಾ ಪೀಸ್ ಅನಿಸುತ್ತೆ ಅಲ್ಲಿ ಹೋದರೆ. ಬ್ಯೂಟಿಫುಲ್ ವ್ಯೂ. ದೇವರು ಎಲ್ಲಿದ್ದಾನೆ ಅಂದರೆ ಇಲ್ಲೇ ಇದ್ದಾನೆ ಅಂತ ಹೇಳ್ಬೋದು ಈ ಒಂದು ಪರಿಸರದಲ್ಲಿ. ಇಲ್ಲಿಂದ 20-30 ಮೆಟ್ಲುಗಳನ್ನ ಇಳಿತಾ ಹೋದರೆ ನಮಗೆ ಅಲ್ಲಿ ರೇವಣ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ರೇಣುಕಾಚಾರ್ಯರು ಈ ಬೆಟ್ಟದಲ್ಲಿ ಗೌಪ್ಯವಾಗಿ 700 ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಸಿದ್ಧಿಯನ್ನು ಪಡೀತಾರೆ. ಅವರು ತಪಸ್ಸು ಮಾಡಿದಂತಹ ಜಾಗದಲ್ಲಿ ಒಂದು ಲಿಂಗ ಉದ್ಭವ ಆಗುತ್ತೆ. ಆ ಒಂದು ಮೂಲ ಸ್ಥಾನವೇ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ಆಗಿದೆ. ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಮಾಸದ ಅಮಾವಾಸ್ಯೆಯ ದಿನ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಕೂಡ ನಡೆಯುತ್ತೆ. ಹಾಗಾಗಿ ನಾವು ಕೂಡ ಇದೇ ದಿನ ಹೋಗಿದ್ದರ ಪರಿಣಾಮ ನಾವು ಹೋಗಿದ್ದಿದ್ದೇ ಮಧ್ಯಾಹ್ನ 2:30 ಬೆಟ್ಟ ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದಾಗ. ಇನ್ನು ನಾವು ಹೊರಟಾಗ ಆಗಲೇ 3:30 ಹತ್ತತ್ರ 4 ಗಂಟೆ ಆಗ್ತಾ ಬರ್ತು. ಆದರೂ ಕೂಡ ಭಕ್ತರು ಇನ್ನೂ ಕೂಡ ಬರ್ತಾನೇ ಇದ್ದರು. ಮೇಲಿರುವಂಥ ಶ್ರೀ ರೇವಣ ಸಿದ್ದೇಶ್ವರ ಸ್ವಾಮಿ ದರ್ಶನ ಪಡೆದು ಕೆಳಗಿಳಿತಾ ಬಂದರೆ ಇನ್ನೂ 3 ದೇವಸ್ಥಾನಗಳು ಸಿಗುತ್ತೆ. ಒಂದು ಭೀಮೇಶ್ವರ, ಮರುಳ ಸಿದ್ದೇಶ್ವರ, ವೀರಭದ್ರೇಶ್ವರ ಅಂತ ಹೇಳಿ. ಇಲ್ಲಿ ಈ ದೇವಸ್ಥಾನಗಳು ಹೇಗೆ ನೆಲೆಗೊಂಡವು ಅನ್ನೋದಕ್ಕೂ ಕೂಡ ಒಂದು ಕತೆ ಇದೆ. ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿ ಇದ್ದಾಗ ಈ ಒಂದು ಜಾಗದಲ್ಲಿ ಬಂದು ನೆಲೆಸ್ತಾರಂತೆ. ಇಲ್ಲಿ ಬಂದು ನೆಲೆಸಿದ ಒಂದು ಕುರುಹಾಗಿ ಇಲ್ಲಿ ಒಂದು ಲಿಂಗುನ ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ಭೀಮನಿಗೆ ಕಾಶಿಯಿಂದ ಒಂದು ಲಿಂಗುನ ತರೋದಕ್ಕೆ ಹೇಳಿ ಕಳಿಸ್ತಾರಂತೆ. ಭೀಮ ಕಾಶಿಗೋಗಿ ಲಿಂಗು ತರೋದು ತಡವಾದ್ರಿಂದ ಮುಹೂರ್ತ ಮೀರ್ತಾ ಇದೆ ಅಂದಾಗ ಧರ್ಮರಾಯರು ಅಲ್ಲೇ ಒಂದು ಮರುಳಿನಲ್ಲಿ ಒಂದು ಲಿಂಗನ ಮಾಡಿ ಪ್ರತಿಷ್ಠಾಪನೆ ಮಾಡ್ತಾರಂತೆ. ಅದಕ್ಕೆ ಮರುಳ ಸಿದ್ದೇಶ್ವರ ಅಂತ ಹೇಳಿ ಹೆಸರಿಡ್ತಾರೆ. ಭೀಮ ಕಾಶಿಯಿಂದ ತಂದಂತಹ ಲಿಂಗುವನ್ನು ಇವರು ಅದಕ್ಕಿಂತ ಮುಂಚೆನೇ ಇದನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತ ಕೋಪಗೊಂಡಾಗ ಆ ಒಂದು ಲಿಂಗಕ್ಕೆ ತನ್ನದೇ ಆದ ಹೆಸರನ್ನು ಇಟ್ಟು ಭೀಮೇಶ್ವರ ಲಿಂಗ ಅಂತ ಹೇಳಿ ನಿನಗೆ ಮೊದಲ ಪೂಜೆ ಸಲ್ಲುತ್ತೆ ಅಂತ ಹೇಳಿ ಆ ಒಂದು ದೇವರಿಗೆ ಭೀಮೇಶ್ವರ ಅಂತ ಹೇಳಿ ಹೆಸರು ಕೊಡ್ತಾರಂತೆ. ಇಷ್ಟೊತ್ತು ನನ್ನ ವಿಡಿಯೋದಲ್ಲಿ ಏನೇನು ಕತೆಗಳನ್ನ ಹೇಳಿದ್ನೋ ಅದೆಲ್ಲ ಅಲ್ಲಿದ್ದಂತಹ ಹಿರಿಯರಿಂದ ತಿಳ್ಕೊಂಡಿರೋವಂಥ ವಿಚಾರಗಳು. ಈ ಒಂದು ದೇವಸ್ಥಾನದ ಬಗ್ಗೆ ನಿಮಗೇನಾದರೂ ಬೇರೆ ಏನಾದರೂ ಪುರಾಣಗಳು ಕತೆಗಳು ಗೊತ್ತಿದ್ದರೆ ದಯವಿಟ್ಟು ಕಮೆಂಟ್ ಸೆಷನ್ನಲ್ಲಿ ತಿಳಿಸಿ. ಇದಿಷ್ಟು ನಾನು ಬೇರೆಯವರಿಂದ ಏನು ಕೇಳ್ಪಟ್ಟಿದ್ದೆ ಅದನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ. ಇನ್ನು ನಾವು ಹೋದಾಗ ಪ್ರತಿಯೊಂದು ಕೂಡ ಚೆನ್ನಾಗಿ ಅಲಂಕಾರ ಮಾಡಿದರು. ದೇವ್ರನ್ನ ಅಲಂಕಾರ ಮಾಡಿರೋದನ್ನ ನೋಡಬೇಕು ಅಂದರೆ ಅಥವಾ ಅಲಂಕಾರ ಮಾಡಬೇಕು ಅಂದರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಈ ಒಂದು ಹೋಗಿದ್ದು ತುಂಬಾ ಬ್ಲೆಸ್ಸಿಂಗ್ ಫೀಲ್ ಆಯಿತು ಅಂತಲೇ ಹೇಳ್ಬೋದು. ಯಾಕೆಂದರೆ ಲಕ್ಷ ದೀಪೋತ್ಸವ ಇದ್ದಿದ್ದರಿಂದ ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಲೈಟಿಂಗ್ಸಿಂದ ಆಗಿರ್ಬೋದು, ಫ್ಲವರ್ ಡೆಕೋರೇಷನ್ಸ್, ಕೆಳಗಡೆ ರೇಣುಕಾಂಬ ದೇವಸ್ಥಾನ ಅಂತೂ ನೋಡಲಿಕ್ಕೆ ನನಗೆ ಅಲ್ಲಿಂದ ಬರಲಿಕ್ಕೆ ಮನಸ್ಸಿರಲಿಲ್ಲ, ಅಷ್ಟು ಚೆನ್ನಾಗಿ ಅಲಂಕಾರ ಕೂಡ ಮಾಡಿದರು. ತುಂಬಾ ಚೆನ್ನಾಗಿತ್ತು. ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು. ದೀಪೋತ್ಸವ ಇದ್ದಿದ್ದ ಪರಿಣಾಮ ಅಲ್ಲಿನ ಅರ್ಚಕರೆಲ್ಲ ಫುಲ್ ಬ್ಯುಸಿ ಆಗಿದ್ದರು. ನಾವು ನಮ್ಮ ಹೊಸ ಕಾರಿಗೆ ಪೂಜೆ ಮಾಡಿಸೋಣ ಅಂತ ಕೇಳೋಕ್ಕೆ ಹೋಗಿದ್ವಿ. ಅವ್ರು ಹೇಳಿದ್ರು, ಇವತ್ತು ನಾವು ಹೊರಗಡೆ ಪೂಜೆ ಮಾಡೋ ಆಗಿಲ್ಲ, ಇವತ್ತು ನೀವೇ ಮಾಡ್ಕೊಬಿಡಿ, ಮತ್ತೆ ಯಾವಾಗಾದರೂ ಬಂದಾಗ ಮಾಡಿಸಿವ್ರಂತೆ ಅಂತ ಹೇಳಿದ್ರು. ಮತ್ತು ನಾವು ಹೊರಗಡೆನೆ ಹೋಗಿ ನಾವೇ ಕಾರ್ಗೆಲ್ಲ ಪೂಜೆ ಮಾಡಿಕೊಂಡು ಅಲ್ಲಿಂದ ಪ್ರಸಾದ ತಿನ್ನೋಣ ಅಂತ ಹೋದ್ವಿ. ಇಲ್ಲಿ ಪ್ರತಿನಿತ್ಯ ಅನ್ನದಾಸೋಹ ನಡೆಯುತ್ತೆ. ಹಾಗಾಗಿ ಭಕ್ತಾದಿಗಳು ತಮ್ಮ ಕೈಲಾದಷ್ಟು ಧನ ಸಹಾಯ ಕೂಡ ಮಾಡ್ಬೋದು. ಇದಿಷ್ಟು ಆಗಿತ್ತು ನಮ್ಮ ಶ್ರೀ ರೇವಣ ಸಿದ್ದೇಶ್ವರ ಬೆಟ್ಟದ ಒಂದು ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಷನಲ್ಲಿ ತಿಳಿಸಿ.
ಮತ್ತೆ ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಸಾಧ್ಯ ಆದರೆ ಈ ದೇವಸ್ಥಾನಕ್ಕೆ ಒಂದು ಬಾರಿ ವಿಸಿಟ್ ಮಾಡಿ. ತುಂಬಾ ಚೆನ್ನಾಗಿದೆ ದೇವಾಲಯ. ಪವರ್ಫುಲ್ ಗಾಡ್ ಅಂತ ಕೂಡ ಹೇಳ್ತಾರೆ. ಆದರೆ ಒಂದು ಸಲ ವಿಸಿಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.